Congress Party in Karnataka. I welcome Pilot Ji. The Congress Party in the national level has taken a very great initiative. It is not the voice of the people. Congress Party has given a constitution right. ಸಂವಿಧಾನದ ಮುಖಾಂತರ ಆರ್ಟಿಕಲ್ 21 ನಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಕೊಟ್ಟಿದೆ. ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ, ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನ ಪ್ರಯೋಗ ಮಾಡಿದಂತ ಒಂದು ತಾಲೂಕು. ಇಲ್ಲೇನೋ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಟೀಮು, ಬಿಜೆಪಿ ಟೀಮು ತನಿಖೆ ಮಾಡಿದ್ರು. 16 ಡೆಲಿಗೇಷನ್ಸ್ ಬಂತು. ಒಂದು ತಾಲೂಕಲ್ಲಿ ಸುಮಾರು 250-300 ಕೋಟಿ ರೂಪಾಯಿಯಷ್ಟು ಉದ್ಯೋಗ ಖಾತ್ರಿ ಯೋಜನೆಯನ್ನ ಖರ್ಚು ಮಾಡಿದ್ದೇವೆ. ಸುಮಾರು 50,000ಕ್ಕೂ ಹೆಚ್ಚು ದನಕೊಟ್ಟು ಕಟ್ಟಿದ್ದೇವೆ. ಜಮೀನುಗಳನ್ನ ಮಟ್ಟ ಮಾಡ್ಕೊಂಡಿದ್ದೇವೆ. ಕೃಷಿ ಹೊಂಡಗಳನ್ನ ಕಟ್ಟಿದ್ದೇವೆ. ಶಾಲಾ ಕಟ್ಟಡ, 106 ಚೆಕ್ ಡ್ಯಾಮ್ಗಳು. ಅಲ್ಲಿ ಕಟ್ಟಿರೋಂಥ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ಟು ಇಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕೊನೆಗೆ ನನಗೆಲ್ಲಿ ಕರೆದು ಅವಾರ್ಡ್ ಕೊಡಬೇಕಾಗ್ತದೆ ಅಂತ ಹೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆಸಿ ದೆಹಲಿಯಲ್ಲಿ ದಿ ಬೆಸ್ಟ್ ತಾಲೂಕ್ ಆಫ್ ನರೇಗಾ ಅಂತ ಹೇಳಿ ಕೊಟ್ಟಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಪಂಚಾಯತಿಲಿ ಈ ನರೇಗಾ ಯೋಜನೆಯಲ್ಲಿ ನಮ್ಮ ಸಂವಿಧಾನ ಹಕ್ಕು. ಈಗ ನನಗೆ ಕೂಲಿ ಬೇಕು ಅನ್ನೋದಾದ್ರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನ ಆ ಊರಿನಲ್ಲಿ ಮಾಡ್ತಾ ಇದ್ರು. ಪ್ರತಿದಿನನೂ 800 ಮಾಡ್ತಾ ಇದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದು 75% 25% ಇತ್ತು. ಮಿಕ್ಕಿದ 10% ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಂತ ಕೊಡಬೇಕಾದಂತ ಕೂಲಿ ಹಣನೇ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. 60-40 ಸ್ಕೀಮ್ ಏನ್ ಮಾಡಿದ್ದಾರೆ, ಇದು ಒಂದು ಅರ್ಥ ಟು ಕಿಲ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂತ ಪಂಚಾಯತಿ ಮೆಂಬರ್ಗಳಿಗೆ, ಅಧಿಕಾರಿಗಳಿಗೆ, ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ, ಯಾರೋ ಫೋನ್ ಮಾತಾಡ್ತಾರೆ ಸರ್, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಫೋನ್ ಮಾತಾಡ್ತಾರೆ, ಎದ್ದೋಗಿದ್ದೀನಿ. ಸೊ ಇಲ್ಲಿ ಏನು ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ, ಇಡೀ ರಾಜ್ಯದ ಜನತೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಾಕಿಂಗ್. ಇದು ಎಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವರಿಗೆ ಕುರಿತು ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡ್ಬೇಕಾಗಿಲ್ಲ, ನನ್ನ ತಾಲೂಕೆ ಸಾಕು. ನೀವು ಹೋಗಿ ಪರಿಶೀಲನೆ ಮಾಡ್ಬಿಟ್ಟು ಏನೇನು ಮಾಡಿದೀವಿ ಅನ್ನೋದನ್ನ ನೀವು ನೋಡಬೇಕು. ಯಾವ ರೀತಿ ಕಟ್ಟಿದ್ದೀವಿ, ಏನು ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ, ಏನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಿಂದೆ ಬಳ್ಳಾರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದಾಗ
ನನಗೆಲ್ಲೋ ಒಂದು ಜಾಗದಲ್ಲಿ ಒಂದಷ್ಟು ಹೆಣ್ಮಕ್ಳುಗಳು ಅಥವಾ ತೊಡಕುಗಳನ್ನ ಹೇಳಿದ್ರು. ಸಿ.ಪಿ. ಜೋಶಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಾನು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದೆ ಈ ತರ ಇದೆ ಅಂತ. ಸೊ ಬೇರೆ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಬೇರೆಯವ್ರಿಗೂ ನಾಚಿಕೆ ಪಟ್ಕೊಡ್ತಾರೆ ಅಂತ ಹೇಳಿ. ಸೊ ಅವತ್ತು ಅವ್ರು ಕರೆದು ಸಿ.ಪಿ. ಜೋಶಿ ಅಂತ ಕಳಿಸಿ ಇದೇನು ನೋಡು, ಪರಿಶೀಲನೆ ಮಾಡಿ ನೋಡು ಅಂತ ಹೇಳಿದ್ರು. ಆಮೇಲೆ ತನ್ನ ಸ್ವಂತ ಜಮೀನಲ್ಲೇ ಈ ನರೇಗಾ ಯೋಜನೆಯಲ್ಲಿ ಸ್ವಂತ ಜಮೀನಲ್ಲೇ ಅವನು ಕೆಲಸ ಮಾಡಿಕೊಂಡ್ರೆ, ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿತ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂತಹ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂತಹ ಯೋಜನೆ ಇದು. Apparently, when I come and met Madam and shared about the problems within this stage, that day C.P. Joshi was there as the rural development minister. I gave a proposal to Madam, and Madam she referred to it. You can have a work done in your own farmland, leveling the farmland, doing agriculture, building your own houses, in anything, added, and money was being given to the, wages was being given to those people. That is the strength. ಅದು ಆ ಶಕ್ತಿಯನ್ನ ಇವತ್ತು ಈ ಒಂದು ಸಂವಿಧಾನದ ಹಕ್ಕಿನಲ್ಲಿ ನಿನ್ನ ಜಮೀನಲ್ಲೂ ಕೆಲಸ, ಬೇರೆಯವ್ರ ಜಮೀನಿಗೂ ಕೆಲಸ ಮಾಡಿದ್ರೆ ಅವಮಾನ ಆಗ್ತದೆ ಅಂತ ಹೇಳಿ ನಿನ್ನ ಜಮೀನಲ್ಲೇ ನೀನು ಕೆಲಸ ಮಾಡೋದಕ್ಕೆ ಕೂಲಿ ಕೊಡುವಂತ ಒಂದು ಯೋಜನೆ ಇದು. ಇವತ್ತು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಶಾಕ್ ಆಗಿದ್ದಾರೆ. ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ನಾಳೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಒಂದು ದೊಡ್ಡ ವ್ಯಾಖ್ಯಾನ ನಡೀತೀವಿ, ಚರ್ಚೆ ಮಾಡ್ತೀವಿ. ಇದು ರಾಷ್ಟ್ರದ ಇಡೀ ವರ್ಲ್ಡ್ ನೋಡ್ತಾ ಇತ್ತು ಇಂಥ ಕಾರ್ಯಕ್ರಮ. ಅಂಥದ್ರಲ್ಲಿ ಇವತ್ತು ನಾವು ಇದರ ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. 90-10 ಇದನ್ನ 60-40 ಅಂತ ಅಂದ್ರೆ ಯಾವ ರಾಜ್ಯದವರು ಕೂಡ ಇದನ್ನ ಹಣ ಕೊಡಕ್ಕಾಗಲ್ಲ. ಈ ಕಾರ್ಯಕ್ರಮ ಹೋಯಿತು. ಇದನ್ನ ಸಮಾಧಿ ಮಾಡಿದ್ರು, ಕೊಲೆ ಮಾಡಿದ್ರು, ಇದನ್ನ ಮಾಡಿದ್ರು, ಕೊಲೆ ಮಾಡಿದ್ರು. ಇದರಲ್ಲಿ ಯಾವ ಕಾರ್ಯಕ್ರಮ ಇದು ನಡೆದಿಲ್ಲ. ನಾನು ಸಾಮಾನ್ಯವಾಗಿ ಯಾವುದೇ ಆಗಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಕೊಟ್ಟದನ್ನ ಮುಕ್ತರೆ ಧೈರ್ಯ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಇದನ್ನ ನೋಡಿ ಈ ರೀತಿ ಬಿಜೆಪಿ ಸರ್ಕಾರ ಮಾಡಿದಂತಹ ಒಂದು ಕಾರ್ಯಕ್ರಮದಿಂದ, ತೀರ್ಮಾನದಿಂದ ಇದು ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.